ಕರ್ನಾಟಕದ ಅತಿ ದೊಡ್ಡ ಒಂದು ಕತ್ತುಪಾಠ ನಾವು ಸರ್ವೆಯಲ್ಲಿ ಪುತ್ತೂರು ತಾಲೂಕಿನ ಸರ್ವೆಯಲ್ಲಿ ಮಾಡಿದ್ದೇವೆ. ಹೇಗಿತ್ತು ಹೇಳಿ? ಕೇರಳದವರು ಮಾತ್ರ ಕತ್ತುಪಾಠ ಮಾಡೋದಾ? ನಮಗೆ ಸಹ ಮಾಡಲಿಕ್ಕೆ ಬರ್ತದೆ. ಎಂತಿಲ್ಲ, ಬಾಳೆ ಎಲೆ ಸ್ವಲ್ಪ ಫ್ರೂಟ್ಸ್ ಇದ್ರಾಯ್ತು. ಹೇಗೆ ಮಾಡೋದು ಅಂತೇಳಿ ಇವತ್ತು ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಇದೆಷ್ಟನೇ ಬಾಳೆ ಎಲೆ ತಮೀಮ್ ಅವರೇ? 4 ಆಯ್ತಾ? ನಿಮ್ಮ ಒಂದು ಅಭಿಪ್ರಾಯ ನನಗೆ ಅಂತ ಹೇಳಲಿಕ್ಕಿಲ್ಲ. ಚಿಕ್ಕದಾದ್ರೆ ಇರಲಿ, ಚಿಕ್ಕದಾಗಿ ಚೊಕ್ಕದು. ಸ್ಪ್ರಿಂಕ್ಲರ್ ಎಲ್ಲ ವಾಶ್ ಮಾಡೋಣ ನಾವು. ಸ್ಪ್ರಿಂಕ್ಲರ್ ಹೇಗೂ ನೀರು ಬರ್ತಾ ಉಂಟಲ್ಲ, ನಾವು ಬೇರೆ ನೀರನ್ನು ಯೂಸ್ ಮಾಡೋದುಂಟಲ್ಲ, ಅದೇ ನೀರಲ್ಲಿ ಇವಾಗ ತೊಳಿತಾ ಇದ್ದೇವೆ. ನನಗೆ ಸ್ನಾನ ಮಾಡಿ ಆಗಿದೆ. ಅಡ್ಡ ಇದೆ. ಸ್ಪ್ರಿಂಕ್ಲರನ್ನು ಯೂಸ್ ಮಾಡುವಾಗ ಯಾವಾಗಲೂ ಅದನ್ನು ಹಿಡ್ಕೊಂಡು ಆ ಥರ ಹಿಡ್ಕೊಂಡು ಆಮೇಲೆ ಯೂಸ್ ಮಾಡಬೇಕು. ಸುಮ್ಮನೆ ಹಾಗೆ ಫ್ರೀ ಬಿಟ್ಟು ಯೂಸ್ ಮಾಡಿದರೆ ಇಡೀ ಸುತ್ತು ನಿಂತವರೆಲ್ಲ ಒದ್ದಾಗ್ತದೆ. ಸೊ ಇದೊಂದು ಐಡಿಯಾ ಇರಲಿ ನಿಮಗೆ, ಬೇಕಾಗ್ತದೆ ಹ್ಯಾಕ್ಸ್. ಆಮೇಲೆ ಫ್ರೂಟ್ಸು ವೆಜಿಟೇಬಲ್ ಎಲ್ಲ ಕಟ್ ಮಾಡಲಿಕ್ಕೆ ಒಂದು ಟೇಬಲನ್ನು ಈಗ ಪ್ರಾಪರಾಗಿ ರೆಡಿ ಮಾಡಿಡಿ. ಈ ಟರ್ಪಲಿನ ಯಾಕೆ ಆಗ್ತಾ ಇದೀವಿ ಅಂತ ಡೌಟ್ ಆಗ್ಬೋದು. ಸೊ ಅದನ್ನು ಕೇಳುವ ಬನ್ನಿ. ಇದೆಂತ ಇವರೇ ತಮ್ಮಿಮರ್, ಇದೆಂತ ಹೇಳಿ? ಇವಾಗ ನಾವು ಕತ್ತುಪಾಠ ಮಾಡ್ತಾ ಇದ್ದೇವೆ. ಕತ್ತುಪಾಠಿಗೆ ಇವಾಗ ಎಲ್ಲರೂ ಕೂತ್ಕೋಬೇಕಲ್ಲ, ಅದಕ್ಕೋಸ್ಕರ ಮಣ್ಣೆಲ್ಲ ಆಗಿದೆ. ಸೊ ಅದ್ರ ಮೇಲೆ ಒಂದು ಟಾರ್ಪಲ್ ಹಾಕಿ ಮೈನ್ ಬಾಳೆ ಎಲೆ, ಆಮೇಲೆ ಬೇಕಾಗಿರುವ ತರಕಾರಿ ಮತ್ತು ಹಣ್ಣು ಹಂಪಲುಗಳನ್ನು ಅವಾಗಲೇ ರೆಡಿ ಮಾಡಿಟ್ಟ ಟೇಬಲ್ ಮೇಲೆ ತಗೊಂಡೋಗಿಡ್ಬೇಕು. ಕೆಳಗೆ ಬಿದ್ದ ಲಿಂಬೆಯನ್ನು ಕೂಡ ಹೆಕ್ಕಿ ತಗೊಂಡೋಗಿ ಅಲ್ಲಿಡ್ಬೇಕು. ಕದ್ದು ತಿನ್ನುವಾಗ ಟೇಸ್ಟ್ ಜಾಸ್ತಿ, ಕದ್ದ ಪಾಪ ತಿಂದು ಪರಿಹಾರ. ಈ ಕತ್ತುಪಾಠ ಅಂದರೆ ಸುಮ್ಮನೆ ಸ್ವಲ್ಪ ತರಕಾರಿ ಹಣ್ಣುಗಳನ್ನೆಲ್ಲ ರಾಶಿ ಹಾಕಿ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ತಿನ್ನುವುದಂತ ಮಾತ್ರ ಅಲ್ಲ, ಇದೊಂದು ಕುಟುಂಬದ ಒಗ್ಗೂಡುವಿಕೆ, ಕುಟುಂಬದ ಒಂದು ಸಮ್ಮಿಲನ ಅಂತಾನೆ ಹೇಳ್ಬೋದು. ಈಗ ಇರುವ ಈ ಮಕ್ಕಳಿಗೆ ಮುಂದಿನ ತಲೆಮಾರು ಇವರಿಗೂ ಈ ಒಂದು ಚಿಂತೆ ತಲೆಯಲ್ಲಿರಬೇಕು. ಕುಟುಂಬ ಅಂದರೆ ಹೀಗೆ, ಈ ಥರ ಒಂದು ಗೆಟ್ ಟುಗೆದರ್ ಇರಬೇಕು, ಕುಟುಂಬಗಳು ಅವಾಗ ಮೀಟ್ ಆಗ್ತಾ ಇರಬೇಕು, ಒಳಗಡೆ ಒಂದು ಒಳ್ಳೆ ಬಾಂಧವ್ಯ ಇರಬೇಕು. ಈ ಥರ ಥಾಟ್ಸ್ಗಳೆಲ್ಲ ಅವರಿಗೆ ಇವಾಗಲೇ ನಾವು ಈ ಥರ ಒಂದು ಪ್ರೋಗ್ರಾಮ್ಸಲ್ಲಿಟ್ಟು ಹೇಳಿಕೊಡ್ಬೇಕು. ಅವಾಗ ಅದನ್ನು ಅವರು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ, ಮುಂದಿನ ತಲೆಮಾರು, ಅದರ ನೆಕ್ಸ್ಟ್ ತಲೆಮಾರು, ಹೀಗೆ. ಸೊ ಜಮೀರ್ ಅಹ್ಮದ್ ಅವರು ಏನು ಹೇಳ್ತಾರೆ? ಇಷ್ಟು ಫ್ರೂಟ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆದದ್ದು? ಪೇರಳೆ, ಚಕ್ಕುಲಿ ಇಷ್ಟ ಆಗಲಿಲ್ಲ. ಪೇರಳೆ ಮಾತ್ರ ಇಷ್ಟ ಆದದ್ದು ನಿಮ್ಗೆ? ಸೆಕೆಂಡ್ ಪ್ಲೇಸ್ ಯಾವ್ದು ಕೊಡ್ತೀರಾ? ಬಚ್ಚಂಗಾಯಿ, ಕಲ್ಲಂಗಡಿ. ನೀವು ಬಂದದಕ್ಕೆ ನಮ್ಗೆ ತುಂಬಾ ಖುಷಿ ಆಗಿದೆ. ಏನಂತೀರಾ ತಮೀಮ್ ಅವರು? ಜಮೀರ್ ಅಹ್ಮದ್ ಇಲ್ಲಿ ಬಂದಿದ್ದಾರೆ. ಜಮೀರ್ ಅಹ್ಮದ್ ಬಂದೆ ಅಂದ್ರೆ ಸುಮ್ಮನೆ. ಹೇಗಿತ್ತು ಕನ್ನಡದಲ್ಲಿ ಹೇಳು? ಸೂಪರ್ ಉಂಡಾಯ್ತು. ಹೇಳು, ಹೇಗಾಗಿದೆ? ಯಾವ ಫ್ರೂಟ್ ನಿಂಗೆ ಇಷ್ಟ ಆಯ್ತು? ಮ್ಯಾಂಗೋ ಇಷ್ಟ ಆಯ್ತಾ? ಮ್ಯಾಂಗೋ ಇಷ್ಟ ಆಯ್ತಾ ನಿಂಗೆ? ಮತ್ತೆ ಬೇರೆ ಯಾವ್ದು ಇಷ್ಟ ಆಯ್ತು? ಚಕ್ಕುಲಿ ಇಷ್ಟ ಆಗ್ಲಿಲ್ವಾ? ಚಕ್ಕುಲಿ ನನಗೆ ತಿನ್ಲಿಕ್ಕೆ ಸಿಕ್ಲಿಲ್ವಾ? ಎಂತ ಮಾಡಿದೆ? ಚಕ್ಕುಲಿ ಉಂಟಾ? ನನಗೆ ಸಿಕ್ಕಿತ್ತು. ಯಾವ್ದು ನಿಂಗೆ ಇಷ್ಟ ಆಯ್ತು? ಚಕ್ಕುಲಿ. ಬೇರೆಂತ ಇಷ್ಟ ಆಯ್ತು? ಪೈನಾಪಲ್. ನಿಂಗೆಂತ ಇಷ್ಟ ಆಯ್ತು? ಮಾವಿನ ಹಣ್ಣು ಇಷ್ಟ ಆಯ್ತು. ಬೇರೆಂತ ಇಷ್ಟ ಆಯ್ತು? ಪೈನಾಪಲ್. ಮತ್ತೆ ಆರೆಂಜ್ ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ನನಗೆ ಚಕ್ಕುಲಿ ಇಷ್ಟ ಆಗಿದೆ. ಇಷ್ಟ ಆಗಿದೆ? ಜಮೀರ್ ಅಹ್ಮದ್ ಅವರೇ ಹೇಗಿದೆ ಹೇಳಿ? ಕತ್ತುಪಾಠ ಕರ್ನಾಟಕದ ಅತಿ ದೊಡ್ಡ ಒಂದು ಕತ್ತುಪಾಠ ನಾವು ಸರ್ವೆಯಲ್ಲಿ ಪುತ್ತೂರು ತಾಲೂಕಿನ ಸರ್ವೆಯಲ್ಲಿ ಮಾಡಿದ್ದೇವೆ. ಹೇಗಿತ್ತು ಹೇಳಿ? ಹೇಗಾಯ್ತು? ಖುಷಿ ಆಯ್ತಾ? ಖುಷಿ ಆಯ್ತು. ಇನ್ನೊಮ್ಮೆ ಬರಬೇಡಿ. കത്തുപാട്ട് പാടി നടന്ന് കാട്ടുമുല്ലച്ചോട്ടിലിരുന്ന് കണ്ണു കൊണ്ട് കളം വരച്ച് കാത്തിരുന്നോള് കത്തുപാട്ട് പാടി നടന്ന്